ಈಗ ಹಾಗಾದರೆ ಯತ್ನಾಳ್ ಅವರಿಗೆ ಉಚ್ಚಾಟನೆ ಆಗಿದೆ, ರೇಣುಕಾಚಾರ್ಯ ಅವರಿಗೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಬಿ ಪಿ ಹರೀಶ್ ಅವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಬಹಳ ದೊಡ್ಡ ವಿಚಾರ ಅಂತ ಅನ್ಸೋದಿಲ್ಲ. ಯಾಕೆಂದರೆ ಯತ್ನಾಳ್ ಅವರೇ ಉಚ್ಚಾಟನೆ ಆಗಿರುವಾಗ ಯತ್ನಾಳ್ ಅವರಿಗೆ ಈ ಹಿಂದೆ 2 ಬಾರಿ ನೋಟಿಸನ್ನು ಕೊಟ್ಟಾಗ ಅದು ಬಹಳ ದೊಡ್ಡ ವಿಚಾರ ಅಂತ ಅನ್ಸೋದಿಲ್ಲ. ಹಾಗಾದರೆ ರೇಣುಕಾಚಾರ್ಯ ಅವರಿಗೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಕೊಟ್ಟಿರುವಂಥದ್ದು ಕೇವಲ ಕಣ್ಣು ಒರೆಸೋದಕ್ಕೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ? ನನಗೆ ಹಾಗೆ ಅನಿಸಲ್ಲ. ನನಗೇನು ಅನ್ನಿಸ್ತದೆ ಅಂತ ಹೇಳಿದರೆ, ಅವರಿಗೆ ಕೊಟ್ಟೆವು, ಅವರು ಭಾರಿ ಲೈಟಾಗಿ ತಗೊಂಡ್ರು. ಲೈಟಾಗಿ ತಗೊಂಡವರ ಮೇಲೆ ಏನಾಗಿದೆ ಅಂತ ಇವತ್ತು ಗೊತ್ತಾಗಿದೆ. ಆದ ಕಾರಣ ಇವತ್ತಿಂದ ನೀವು ಗುಂಪುಗಾರಿಕೆ ಮತ್ತೊಂದನ್ನು ಮಾಡಬೇಡಿ ಅಂತ ಹೇಳುವಂಥದ್ದು ಒಂದು ಖಡಾಖಂಡಿತವಾದಂಥ ಸೂಚನೆ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಾಜಿ ಶಾಸಕರುಗಳ ಸಭೆಯನ್ನು ಕರೆದು ಒಂದು ಸಮಾರಂಭಗಳನ್ನು ಮಾಡೋದಿರ್ಬೋದು, ವೀರಶೈವ ಮಹಾಸಂಗಮ ಎನ್ನುವ ಹೆಸರಿನಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡುವಂಥದ್ದು ರೇಣುಕಾಚಾರ್ಯ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿ ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಆದಂಥ ವಿಚಾರ ಏನು ಅಂತ ಹೇಳಿದರೆ, ಇಲ್ಲ ಅದು ವಿಜೇಂದ್ರ ಅವರೇ ಸೇರಿ ಮಾಡಿಸ್ತಾ ಇದ್ದಾರೆ, ಅವರನ್ನು ಮುಂದೆ ಬಿಟ್ಟು ಮಾಡಿಸ್ತಾ ಇದ್ದಾರೆ ಅನ್ನೋ ವ್ಯಾಖ್ಯಾನಗಳೆಲ್ಲ ಬಂದವು. ಆ ರೀತಿಯ ಸಮಾವೇಶ, ಜಾತಿ ಸಮಾವೇಶಗಳನ್ನೆಲ್ಲ ಹೈಕಮಾಂಡ್ ಒಪ್ಕೊಳತ್ತಾ? ನೋಡಿ, ನಾನೊಬ್ಬ ವಕೀಲ. ನಾನು ಯಾರ್ದೋ ಒಬ್ಬನ ಪರವಾಗಿ ವಕಾಲತ್ತು ವಹಿಸ್ಕೊಂಡ ಮೇಲೆ ನಾನು ಬರೀ ವಕೀಲ ಅಂತ ಹೇಳಿದರೆ ಅದರಲ್ಲಿ ಅರ್ಥ ಆಗಲ್ಲ. ಅದು ಅವನ ಪರವಾಗಿರುವಂಥ ವಕೀಲ ಅವರು. ಆದ ಕಾರಣ ಇದು ಹಾಗೆ ಆಗಿದೆ. ಒಂದು ಗುಂಪಿನ ಒಬ್ಬ ನಾಯಕನ ಪರವಾಗಿ ವಾದ ಮಾಡಿಕೊಂಡು ಅವರನ್ನೇ ನಾವು ಬಿಡಲ್ಲ ಹಿಡಿಯಲ್ಲ ಅಂತ ಹೇಳಿ ವಾದಗಳನ್ನು ಮಾಡಿಕೊಂಡು ನಾವು ಮಾಡಿದಂಥ ಕಾರ್ಯಾಚರಣೆ ಎಲ್ಲ ಅದು ನನ್ನ ವೃತ್ತಿಗೆ ಸಂಬಂಧಪಟ್ಟದ್ದು ಮಾತ್ರ ಅಂತ ಹೇಳಿದರೆ ಅದು ಸರಿಯಲ್ಲ. ಆದ ಕಾರಣ ಅದು ಎಲ್ರಿಗೂ ಗೊತ್ತಿರುವಂಥ ಸಂಗತಿಗಳು. ಯಾರು ಯಾರ ಬಣ, ಯಾರು ಯಾರ ಪರವಾಗಿ ಮಾಡ್ತಾ ಇರುವಂಥದ್ದು, ಯಾರು ಮಾಡಿಸ್ತಾ ಇರುವಂಥದ್ದು ಅಂತ ಕೂಡ ಎಲ್ರಿಗೂ ಗೊತ್ತಿದೆ. ಇದರ ಬಗ್ಗೆ ಕೂಡ ನೇರವಾಗಿ ಕೋರ್ ಕಮಿಟಿಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಆದ ಕಾರಣ ಇವತ್ತಿನ ಈ ಡಿಸಿಷನು ಅದರಿಂದ ಪಾರ್ಟಿ ಮೇಲೆ ಪರಿಣಾಮ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಬೇರೆ ಬೇರೆಯವರ ಅಸೆಸ್ಮೆಂಟ್ ನನಗೆ ಗೊತ್ತಿಲ್ಲ. ಆದರೆ ನನ್ನ ಅಸೆಸ್ಮೆಂಟು ಪಾರ್ಟಿಗೆ ಒಂದು ದೊಡ್ಡ ಸಂದೇಶ ಹೋಗಿದೆ. ಎಷ್ಟೇ ದೊಡ್ಡವರಾದರೂ ಕೂಡ, ಎಷ್ಟೇ ಒಂದು ದೊಡ್ಡ ಸಮುದಾಯದವರಾದರೂ ಕೂಡ ಡಿಸಿಪ್ಲಿನ್ಗೆ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.